ಜಿನಿ ಜಿನಿ ಮಳೆಯಲ್ಲೂ ನೀರಿಗಾಗಿ ಪರದಾಟ, ಸಾರ್ವಜನಿಕರ ಹೋರಾಟ. ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯಿತಿಯಿಂದ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಸಹ ಒದಗಿಸಿಕೊಡೋಕೆ ಆಗ್ತಿಲ್ಲ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಎಂದು ಅರ್ಥ ಮಾಡ್ಕೋಬೇಕಾಗಿದೆ. ಜನರ ಸಾಮಾನ್ಯ ಸಮಸ್ಯೆ ನೋಡೋಕೆ ಆಗದೇ ಇರೋ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಯಾವ ನಿಟ್ಟಿನಲ್ಲಿ ಆಡಳಿತ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕಾಗಿದೆ. ಕಾಳಗಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಈ ಸಮಸ್ಯೆ ಎದ್ದು ಕಾಣಿಸುತ್ತೆ. ಅದೇ ರೀತಿ ಶ್ರಾವಣ ಮಾಸದ ರಟ್ಕಲ್ ಗ್ರಾಮದಲ್ಲಿ ಸಾರ್ವಜನಿಕ ಕುಡಿಯುವ ನೀರು ಇಲ್ಲದೆ ಇವತ್ತಿಗೆ 10 ದಿನಕ್ಕೆ ಕಾಲಿಟ್ಟಿದೆ. ಜನರು ಕುಡಿಯುವ ನೀರು, 2 ಕರೆಂಟ್ ಮೋಟಾರು ಸುಟ್ಟು ಹೋಗಿವೆ ಮತ್ತು 4 ಕೊಳವೆ ಬಾವಿ ಸ್ಟಾರ್ಟರ್ಗಳು ಸುಟ್ಟು ಹೋಗಿವೆ, ದುರಸ್ತಿ ಆಗಿಲ್ಲ. ಸಾರ್ವಜನಿಕರು ಕೂಡ ನೀರಿಗಾಗಿ ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಹೇಳಿದರೂ ಕುರುಡರಂತೆ ವರ್ತಿಸುತ್ತಿರುವ ಬೇಜವಾಬ್ದಾರಿ ಗ್ರಾಮ ಪಂಚಾಯಿತಿ ಆಡಳಿತವಾಗಿದೆ. ದಿನನಿತ್ಯ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನ ನಡೆಸಲು ರಸ್ತೆ ಬದಿಯಲ್ಲಿರುವ ಹೋಟೆಲ್ಗಳು ನೀರಿಲ್ಲದೆ ಬರಿದಾಗಿವೆ. ರಟ್ಕಲ್ ಗ್ರಾಮದ ಅನೇಕ ಬಡಾವಣೆಗಳಲ್ಲಿ ನೀರಿನ ಅಭಾವದ ಕೊರತೆ ಹೆಚ್ಚಾಗಿದ್ದು, ಜನರ ಪಾಲಿಗೆ ಗ್ರಾಮ ಪಂಚಾಯಿತಿ ಇದ್ದು ಸತ್ತಂತಿದೆ. ಮಾನವೀಯತೆ ಇಲ್ಲದ ಜನ ವಿರೋಧಿ ಗ್ರಾಮ ಪಂಚಾಯಿತಿಯಾಗಿದೆ. ದುರಾಡಳಿತದಿಂದ ಕೂಡಿದ ಗ್ರಾಮ ಪಂಚಾಯಿತಿ ಸಾರ್ವಜನಿಕ ವಿಷಯದಲ್ಲಿ ಮಾನವೀಯತೆ ಇಲ್ಲದೆ, ಕರುಣೆ ತೋರದೆ, ಜನರ ಮನಸ್ಸಿಗೆ ಧಕ್ಕೆ ಆಗುವಂತೆ ರೀತಿಯಲ್ಲಿ ವರ್ತಿಸುವ ಜನ ವಿರೋಧಿಯಾಗಿ ಬಕಾಸುರನಂತೆ ಬಂದ ಹಣವೆಲ್ಲ ನುಂಗಿ ಹಾಕುವ ಕುತಂತ್ರದಿಂದ ಕೂಡಿದೆ. ಆಡಳಿತದ ವೈಫಲ್ಯವೇ ಇದಕ್ಕೆಲ್ಲ ಕಾರಣವಾಗಿದೆ ಮತ್ತು ಬೀದಿ ದೀಪಗಳು ಇಲ್ಲದೆ ಕತ್ತಲಲ್ಲಿ ಮುಳುಗಿದ ಊರಾಗಿದೆ. ಕೂಡಲೇ ದೀಪ ಅಳವಡಿಸಿ ನೀರಿನ ಪೈಪ್ಗಳು ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಎಂದು ಶರಣಬಸಪ್ಪ ಮಾಮಶೆಟ್ಟಿ, ಜಿಲ್ಲಾಧ್ಯಕ್ಷರು, ಕೆಪಿಆರ್ಎಸ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಬಟ್ಟೆ ಬರೆ ತೊಳಿತಕ್ಕಂಥದ್ದು, ನೀರಿಲ್ಲದೇ ಪರದಾಡ್ತಕ್ಕಂಥ ಪರಿಸ್ಥಿತಿ ನಮ್ಮೂರಿನಲ್ಲಿಂದ ಬಹಳ ದುರ್ಘಟನೆಯನ್ನ ನಡೆದಿದೆ. ಅದು ಅಲ್ಲದೆ ಇವತ್ತು ಇಲ್ಲಿ ಇರ್ತಕ್ಕಂಥದ್ದೇನಿದೆ, ಶ್ರಾವಣ ಮಾಸನ ಪ್ರಾರಂಭ ಆಗಿದೆ. ಶ್ರಾವಣ ಮಾಸ ಪ್ರಾರಂಭ ಆದರೂ ಕೂಡ ಕುಡಿಯಕ್ಕೆ ನೀರಿಲ್ಲ. ಅದು ಮಳೆಗಾಲದಲ್ಲಿ ಕುಡಿಯಕ್ಕೆ ನೀರು ಕುಡಿಸಕ್ಕಾಗಲ್ಲದ್ರ ಮಟ್ಟಿಗೆ ಅನ್ನ ತಿಂತ್ರಿ, ಗಿಡ್ಡಿ ತಿಂದ್ರು ಹರಾಮ್ರಿ. ಸ್ಟೇಷನ್ಗೆ ಹೋಗ್ತಕ್ಕಂಥ ಮುಖ್ಯ ರೋಡು, ಆ ರೋಡಿನ ಮೇಲೆ ಸಾರ್ವಜನಿಕ ಹಳೆ ಕುಡಿಯೋ ನೀರಿನ ಪೈಪ್ಲೈನ್ ಇದೆ. ಪೈಪ್ಲೈನ್ ಹೊಡೆದ ಅಲ್ಲಿ ಗಲೀಜ್ ನೀರ, ಬಟ್ಟಿ ಒಡ್ಡಿ ನೀರ, ಸಂಡಾಸ್ ನೀರ, ಖಾಲಿ ನಾಲಿ ನೀರು ಅದೇ ಪೈಪ್ ನಲ್ಲಿ ಹೋಗಿ ಜನ ಕುಡಿದು ಕಾಲರಾಗಿ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆದ್ರೆ ನೇರವಾಗಿ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಆಡಳಿತ ಅದಕ್ಕೆ ನೇರ ಹೊಣೆಗಾರರು, ನೈತಿಕ ಹೊಣೆ. ಇವತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಕ್ಕೆ ಇವತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ರಟ್ಕಲ್ ಊರಲ್ಲಿ ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.